ಹಲೋ ಫ್ರೆಂಡ್ಸ್, ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಹಲಸಿನ ಹಣ್ಣಿನ ಗಟ್ಟಿ. ಹಲಸಿನ ಹಣ್ಣಿನ ಗಟ್ಟಿ ಈಗಾಗಲೇ ನನಗೆ ರೆಸಿಪಿ ಗೊತ್ತಿದೆ ಅಂತ ಓಡಬೇಡಿ. ಹಲಸಿನ ಹಣ್ಣಿನ ಗಟ್ಟಿ ಕೆಲವೊಂದು ಸರ್ತಿ ತುಂಬಾ ಗಟ್ಟಿ ಅಂತ ಅನ್ನಿಸ್ಬೋದು. ಅಂದ್ರೆ ಒಂದೊಂದು ಸರ್ತಿ ರಬ್ಬರ್ ರೀತಿ ಆಗುತ್ತೆ, ತುಂಬಾ ಜಾಸ್ತಿ ರುಬ್ಬಿಟ್ರೆ ಆ ರೀತಿ ಅಲ್ಲ. ಇವತ್ತು ನಾನು ನಿಮ್ಗೆ ತುಂಬಾ ಮೆತ್ತಗಿರುವಂತಹ, ಅಂದ್ರೆ ಮುಟ್ಟಿದ್ರೆ ಅದು 2 ಬೆರಳಲ್ಲಿ ಈ ರೀತಿ ಮುಟ್ಟಿದ್ರೆ ಕಟ್ಟಾಗುತ್ತೆ, ಅಷ್ಟು ಸಾಫ್ಟ್ ಆಗಿರುವಂತಹ ಹಲಸಿನ ಹಣ್ಣಿನ ಗಟ್ಟಿ ಮಾಡುವ ವಿಧಾನವನ್ನ ತೋರಿಸ್ತಾ ಇದ್ದೀನಿ. ಬನ್ನಿ, ಹಾಗಾದ್ರೆ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ 1 ಕಪ್ನಷ್ಟು ರಾಜಮುಡಿ ಅಕ್ಕಿ ತಗೊಂಡಿದ್ದೀನಿ. ನೀವು ಬೇರೆ ಯಾವ ಅಕ್ಕಿ ಅಂದ್ರೆ ತಿಂಡಿ ಮಾಡುವಂತಹ ಅಕ್ಕಿಯನ್ನ ಬಳಸಬಹುದು. ಈ ಅಕ್ಕಿಯನ್ನ ಚೆನ್ನಾಗಿ ತೊಳೆದು 3 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ. ನಂತರ ಇಲ್ಲಿ 1.5 ಕಪ್ನಷ್ಟು ನಾನು ಹಲಸಿನ ಹಣ್ಣಿನ ಸೊಳ್ಳೆ ತಗೊಂಡಿದ್ದೀನಿ, ಚೆನ್ನಾಗಿ ಹಣ್ಣಾಗಿರುವಂತದ್ದು. ಮೊದಲಿಗೆ ಮಿಕ್ಸಿ ಜಾರಿಗೆ ಹಲಸಿನ ಹಣ್ಣನ್ನು ಹಾಕ್ತಾ ಇದ್ದೀನಿ. ಹಲಸಿನ ಹಣ್ಣಿನ ಮೇಲ್ಗಡೆ ನೋಡಿ ಇದು ಇರುತ್ತಲ್ವಾ, ಇದನ್ನೆಲ್ಲ ತೆಗೆದು ಹಲಸಿನ ಹಣ್ಣನ್ನು ಮಾತ್ರ ಉಪಯೋಗಿಸ್ಕೋಬೇಕು. ಆನಂತರ 1/2 ಕಪ್ನಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಆಮೇಲೆ 1/2 ಕಪ್ನಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಫಸ್ಟ್ ನಾನು ಒಂದು ಸ್ವಲ್ಪ ಬೆಲ್ಲ ಅದರಲ್ಲಿ ಇಟ್ಕೊಂಡಿದ್ದೀನಿ, ತುಂಬಾ ಜಾಸ್ತಿ ಸ್ವೀಟ್ ಬೇಡ ಅಂತ, ಬೇಕಾದ್ರೆ ಮತ್ತೆ ಹಾಕೋಬಹುದು. 1 ಏಲಕ್ಕಿಯನ್ನು ಹಾಕ್ತಾ ಇದ್ದೀನಿ. ಹಾಗೇನೆ 4 ಕಾಳು ಮೆಣಸನ್ನ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಇವಾಗ ಇದನ್ನ ನುಣ್ಣಗೆ ರುಬ್ಕೋಬೇಕು. ಸ್ವಲ್ಪ ಲೈಟ್ ಆಗಿ ತರಿ ಇದ್ರೆ ಪರವಾಗಿಲ್ಲ. ಕಡುಬಿಗೆ ಈ ರೀತಿ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀನಿ. ಆನಂತರ ಅಕ್ಕಿಯ ನೀರನ್ನು ಬಸಿದು ಅಕ್ಕಿಯನ್ನು ಸೇರಿಸ್ತಾ ಇದ್ದೀನಿ. ಇದರ ಜೊತೆಗೆ 1/4 ಟೀ ಚಮಚದಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಹಲಸಿನ ಹಣ್ಣು ರುಬ್ಬಿ ಆದ್ಮೇಲೆ ಸಿಹಿ ನೋಡಿದಾಗ ಸ್ವಲ್ಪ ಕಮ್ಮಿ ಇತ್ತು, ಉಳಿದಿರುವಂತಹ ಬೆಲ್ಲವನ್ನು ಕೂಡ ಹಾಕಿದ್ದೀನಿ. ಇವಾಗ ನೀರು ಹಾಕದೆ ಇದನ್ನ ತರಿತರಿಯಾಗಿ ರುಬ್ಕೋಬೇಕು. ತರಿತರಿ ಅಂದ್ರೆ ಉಪ್ಪಿಟ್ಟು ರವೆ ಬರುತ್ತಲ್ವಾ, ಆ ಹದಕ್ಕೆ ಇದನ್ನ ರುಬ್ಕೋಬೇಕು. ನೋಡಿ, ಈ ರೀತಿ ಮುಟ್ಟುವಾಗ ನಮಗೆ ಲೈಟ್ ಆಗಿ ರವೆ ರವೆಯಾಗಿ ಇರಬೇಕು ಅಕ್ಕಿ. ಈ ರೀತಿ ತರಿತರಿಯಾಗಿ ರುಬ್ಕೊಂಡಾಗ ತುಂಬಾ ಸಾಫ್ಟ್ ಆಗಿ ಬರುತ್ತೆ, ಇಡ್ಲಿ ರೀತಿ ಬರುತ್ತೆ. ನೀವು ಇದನ್ನ ಬಾಳೆ ಎಲೆಯಲ್ಲಿ ಹಾಕಿ ಬೇಯಿಸೋದಾದ್ರೆ ಎಲೆಯನ್ನ ಚೆನ್ನಾಗಿ ತೊಳೆದು ಒಂದ್ ಸ್ವಲ್ಪ ಬಿಸಿಗೆ ಅದನ್ನ ಹಿಡಿದ್ರೆ ಎಲೆ ಮೆತ್ತಗಾಗುತ್ತೆ. ಆನಂತರ 1 ರಿಂದ 1.5 ಸೌಟಷ್ಟು ಹಿಟ್ಟನ್ನ ಹಾಕಿ ಈ ರೀತಿ ಫೋಲ್ಡ್ ಮಾಡಿ ಹಬೆಯಲ್ಲಿ ಬೇಯಿಸಬೇಕು. ನೀರು ಚೆನ್ನಾಗಿ ಕುದೀತಾ ಇರಬೇಕು, ಆವಾಗಲೇ ಇದನ್ನ ಇಟ್ಟು ಬೇಯಿಸ್ಕೊಳ್ಳಿ. ಇದೇ ರೀತಿ ಎಲ್ಲವನ್ನ ಮಾಡಿಕೊಂಡು ಬೇಯಿಸ್ತಾ ಇದ್ದೀನಿ. ಇವಾಗ ಇದನ್ನ ತುಂಬಾ ಜಾಸ್ತಿ ಇದ್ರೆ ನೀವೊಂದು 3/4 ಗಂಟೆ ಬೇಯಿಸ್ಬೇಕಾಗುತ್ತೆ. ಇಲ್ದಿದ್ರೆ ಕೆಲವಾದ್ರೆ ಒಂದು 1/2 ಗಂಟೆ ಬೇಯಿಸಿದ್ರೆ ಸಾಕು. ಅದೇ ನೀವು ಕುಸುಬ್ಲಕ್ಕಿಯಲ್ಲಿ ಮಾಡೋದಾದ್ರೆ 3/4 ಗಂಟೆಯಿಂದ 1 ಗಂಟೆವರೆಗೆ ಬೇಯಿಸ್ಬೇಕಾಗುತ್ತೆ. ಒಂದ್ಸರ್ತಿ ಮಧ್ಯದಲ್ಲಿ ಒಂದು ಯಾವ್ದಾದ್ರು ಸ್ಟಿಕ್ ಅನ್ನ ಹಾಕಿ ನೋಡಿದ್ರೆ ಅದಕ್ಕೆ ಅಂಟದೇ ಇದ್ರೆ ಅದು ಬೆಂದಿದೆ ಅಂತ ಅರ್ಥ. ತುಂಬಾ ಜಾಸ್ತಿ ಈಗ ಪಾತ್ರೆಯಲ್ಲಿ ತುಂಬಾ ಇದ್ರೆ ಏನಾಗುತ್ತೆ, ಆ ಮಧ್ಯದಲ್ಲಿರುವಂತಕ್ಕೆ ಹಬೆ ಕಡಿಮೆ ಹೋಗುತ್ತಲ್ವಾ, ಹಾಗಾಗಿ ಬೇಯೋದು ಸ್ವಲ್ಪ ನಿಧಾನ ಆಗುತ್ತೆ. ಇವಾಗ ರುಚಿಕರವಾಗಿರುವಂತಹ ಒಳ್ಳೆ ಪರಿಮಳ ಇರುವಂತಹ ಹಲಸಿನ ಹಣ್ಣಿನ ಕಡುಬು ರೆಡಿ ಆಗಿದೆ, ಅಥವಾ ಇದನ್ನ ಗುಜ್ಜದ ಗಟ್ಟಿ ಅಂತ ನಾವು ಹೇಳ್ತೀವಿ. ತುಂಬಾನೇ ರುಚಿಕರವಾಗಿರುತ್ತೆ, ತುಪ್ಪದ ಜೊತೆಗೂ ಚೆನ್ನಾಗಿರುತ್ತೆ, ಅಥವಾ ಯಾವ್ದಾದ್ರು ಖಾರವಾದ ಚಟ್ನಿ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ. ಖಂಡಿತ ನೀವು ಇದನ್ನ ಟ್ರೈ ಮಾಡಿ. ತುಂಬಾನೇ ಸಾಫ್ಟ್ ಆಗಿದೆ ನೋಡಿ, ಇಡ್ಲಿ ರೀತಿ ಇದೆ. ಈ ರೀತಿ ಬರಬೇಕು ಅಂದ್ರೆ ಇದೇ ರೀತಿ ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನೆ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.